ನಾವಿದರ ಜುಲೈ 26, 2026ರ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನೋಡೋಣ. ನೋಡಿ, ಇಲ್ಲಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಜುಲೈ 26, 2026ರಂದು ಭಾರತವು ಎಷ್ಟನೇ ಕಾರ್ಗಿಲ್ ವಿಜಯ ದಿವಸನ್ನು ಆಚರಿಸಿತು ಅಂತ ಕೇಳಿದೆ. ಎಷ್ಟನೇ ಕಾರ್ಗಿಲ್ ವಿಜಯ ದಿವಸ ಅಂದರೆ 27ನೇ ಕಾರ್ಗಿಲ್ ವಿಜಯ ದಿವಸವನ್ನು ಭಾರತ ಆಚರಿಸಿರುವಂಥದ್ದು. ನೋಡಿ, ಜುಲೈ 26, 2026ರಂದು ಭಾರತವು 27ನೇ ಕಾರ್ಗಿಲ್ ವಿಜಯ ದಿವಸನ್ನು ಆಚರಿಸಿದೆ. 1999ರಲ್ಲಿ ಪಾಕಿಸ್ತಾನದ ವಿರುದ್ಧ ನಡೆದ ಆಪರೇಷನ್ ವಿಜಯ ಆಪರೇಷನ್ ವಿಜಯ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ ಸಾಧಿಸಿದ ಐತಿಹಾಸಿಕ ವಿಜಯದ ಸ್ಮರಣಾರ್ಥವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿಯವರು ಹುತಾತ್ಮ ಯೋಧರ ಅದಮ್ಯ ಸಾಹಸ ಮತ್ತು ತ್ಯಾಗಕ್ಕೆ ನಮನ ಸಲ್ಲಿಸಿದರು. ಯಾವಾಗ? ಜುಲೈ 26ರಂದು. ನೋಡಿ, ಕಾರ್ಗಿಲ್ ಯುದ್ಧ ನಡೆದಿದ್ದು ಯಾವಾಗ ಅಂದರೆ 1999ರಲ್ಲಿ. ಅದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆಯಿತು. ನೋಡಿ, ವಿಜಯ ಸೇನೆಯು ಕೈಗೊಂಡ ಭೂ ಕಾರ್ಯಾಚರಣೆಯ ಹೆಸರು ಏನಂದರೆ ಆಪರೇಷನ್ ವಿಜಯ. ಯಾವುದು ಇದು? ಭೂ ಕಾರ್ಯಾಚರಣೆ. ಇದರ ಹೆಸರು ಆಪರೇಷನ್ ವಿಜಯ ಅಂತಕ್ಕಂಥದ್ದು. ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಭಾರತದ ಪ್ರಧಾನಿಯಾದವರು ಯಾರಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತದ ಪ್ರಧಾನಿಯಾಗಿದ್ದರು. ವಾಯುಪಡೆಯ ಕಾರ್ಯಾಚರಣೆಗೆ ಆಪರೇಷನ್ ಸಫೇದ್ ಸಾಗರ್ ಅಂತ ಹೆಸರಿಡಲಾಗಿತ್ತು. ಯಾವುದಕ್ಕೆ? ವಾಯುಪಡೆಯ ಕಾರ್ಯಾಚರಣೆಗೆ. ವಾಯುಪಡೆಯ ಕಾರ್ಯಾಚರಣೆಗೆ ಆಪರೇಷನ್ ಸಫೇದ್ ಸಾಗರ್ ಅಂತ ಇಟ್ಟರೆ, ಭೂ ಕಾರ್ಯಾಚರಣೆಯನ್ನು ಆಪರೇಷನ್ ವಿಜಯ್ ಅಂತ ಇಟ್ಟಿದ್ರು. ನೆಕ್ಸ್ಟ್ ಕ್ವಶನ್ ಈಸ್, ಇತ್ತೀಚೆಗೆ ಜುಲೈ 26 ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ ಭಾರತದ ಐತಿಹಾಸಿಕ ತಾಣ ಯಾವುದು? ಯಾವುದಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ಸಾರನಾಥ. ಉತ್ತರ ಪ್ರದೇಶದ ಸಾರನಾಥನ್ನು ಯುನೆಸ್ಕೋ ವಿಶ್ವ ಪಾರಂಪರ್ಯ ಪಟ್ಟಿಗೆ ಸೇರಿಸಲಾಗಿದೆ. ಸಾರನಾಥ್ ಬೌದ್ಧ ಧರ್ಮದ ಪ್ರಮುಖ ಯಾತ್ರಾ ಸ್ಥಳವಾಗಿದ್ದು, ಗೌತಮ ಬುದ್ಧನು ಜ್ಞಾನೋದಯದ ನಂತರ ತನ್ನ ಮೊದಲ ಬೋಧನೆಯನ್ನು ಇಲ್ಲಿಯೇ ನೀಡಿದ್ದನು. ಈ ಮನ್ನಣೆಯು ಭಾರತದ ಸಾಂಸ್ಕೃತಿಕ ಪರಂಪರೆಗೆ ಜಾಗತಿಕ ಗೌರವ ತಂದು ಕೊಟ್ಟಿರುವಂಥದ್ದು. ಯಾವುದು? ಸಾರನಾಥ. ಇಲ್ಲಿ ಬುದ್ಧ ಮೊದಲ ಬೋಧನೆಯನ್ನು ನೀಡಿದ್ದ, ಅದಕ್ಕೆ ಇದನ್ನು ಯುನೆಸ್ಕೋ ಪಾರಂಪರ್ಯ ಪಟ್ಟಿಗೆ ಸೇರಿಸಿರುವಂಥದ್ದು. ನೋಡಿ, ಯುನೆಸ್ಕೋ ಕೇಂದ್ರ ಕಚೇರಿ ಇರೋದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ. ಸಾರನಾಥ ಇರುವುದು ಉತ್ತರ ಪ್ರದೇಶದ ವಾರಣಾಸಿಯ ಬಳಿ ಇರುವಂಥದ್ದು. ಸಾರನಾಥ. ಬುದ್ಧನ ಮೊದಲ ಬೋಧನೆಯನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯಲಾಗುತ್ತದೆ. ಯಾವುದು? ಧರ್ಮಚಕ್ರ ಪ್ರವರ್ತನ. ಅಶೋಕ ಸ್ತಂಭದಿಂದ ಭಾರತದ ರಾಷ್ಟ್ರೀಯ ಲಾಂಛನವನ್ನು ಅಳವಡಿಸಿಕೊಳ್ಳಲಾಗಿದೆ. ಯಾವುದು? ಅಶೋಕನ ಸ್ತಂಭದಿಂದ. ಯಾವುದು? ರಾಷ್ಟ್ರೀಯ ಲಾಂಛನ, ಭಾರತದ ರಾಷ್ಟ್ರೀಯ ಲಾಂಛನ. ನೆಕ್ಸ್ಟ್ ಕ್ವಶನ್ ಈಸ್, ಬರ ಪರಿಹಾರ ಚರ್ಚಿಸಲು ಕರ್ನಾಟಕದ ಮುಖ್ಯಮಂತ್ರಿಯವರು ಜುಲೈ 26, 2026ರಂದು ಎಲ್ಲಿ ಸಂಸದರ ಸಭೆ ಕರೆದಿದ್ದರು? ಎಲ್ಲಿ ಅಂದರೆ ನವದೆಹಲಿಯಲ್ಲಿ ಕರೆದಿದ್ದರು. ನೋಡಿ, ಕರ್ನಾಟಕದಲ್ಲಿ ತೀವ್ರ ಬರ ಪರಿಸ್ಥಿತಿ ಹಾಗೂ ಕೇಂದ್ರದಿಂದ ಬಿಡುಗಡೆಯಾಗಬೇಕಾದ ಬಾಕಿ ಪರಿಹಾರ ನಿಧಿಯ ಕುರಿತು ಚರ್ಚಿಸಲು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಜುಲೈ 26, 2026ರಂದು ನವದೆಹಲಿಯ ಕರ್ನಾಟಕ ಭವನದಲ್ಲಿ ರಾಜ್ಯದ ಲೋಕಸಭಾ ಮತ್ತು ರಾಜ್ಯಸಭಾ ಸಂಸದರ ಸಭೆಯನ್ನು ಆಯೋಜಿಸಿದರು. ಯಾವುದಕ್ಕೆ? ಬರ ಪರಿಹಾರಕ್ಕೆ. ನೋಡಿ, ಕರ್ನಾಟಕದಲ್ಲಿ ಪ್ರಸ್ತುತ 28 ಲೋಕಸಭಾ ಸ್ಥಾನಗಳಿವೆ. ಕರ್ನಾಟಕದ ರಾಜ್ಯಸಭಾ ಸ್ಥಾನಗಳ ಒಟ್ಟು ಸಂಖ್ಯೆ ಎಷ್ಟಂದರೆ 12. ನವದೆಹಲಿಯಲ್ಲಿರುವ ಕರ್ನಾಟಕದ ಅತಿಥಿ ಗೃಹವನ್ನು ಕರ್ನಾಟಕ ಭವನ ಎಂದು ಕರೆಯಲಾಗುತ್ತದೆ. ವಿಪತ್ತು ನಿರ್ವಹಣಾ ಕಾಯ್ದೆಯನ್ನು 2005ರಲ್ಲಿ ಜಾರಿಗೆ ತರಲಾಗಿರುವಂಥದ್ದು. ನೋಡಿ, ಇಲ್ಲಿ ಎಕರೆಗೆ 40,000 ಕೊಡಬೇಕಂತ ಚರ್ಚೆ ಆಗಿರುವಂಥದ್ದು. ಏನಾಗುತ್ತೆ ನೋಡೋಣ. ಬರ ಪರಿಹಾರವನ್ನು ಎಕರೆಗೆ 40,000 ಕೊಡಬೇಕಂತ ಡಿ.ಕೆ. ಅವರು ಮನವಿ ಮಾಡಿಕೊಂಡಿರ್ತಕ್ಕಂಥದ್ದು. ನೋಡಿ, ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 2026ರ ಭಾಗವಹಿಸುವುದರೊಂದಿಗೆ ಇತ್ತೀಚೆಗೆ ಸಂವಾದ ನಡೆಸಿದವರು ಯಾರಂದರೆ ನರೇಂದ್ರ ಮೋದಿ. ಭಾರತದ ಗಡಿಭಾಗದ ಹಳ್ಳಿಗಳ ಸಮಗ್ರ ಅಭಿವೃದ್ಧಿಗಾಗಿ ಜಾರಿಗೊಳಿಸಿರುವ ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂ ಅಡಿಯಲ್ಲಿ
ಪ್ರಧಾನಿ ನರೇಂದ್ರ ಮೋದಿಯವರು ಜುಲೈ 26, 2026ರಂದು ಗಡಿ ಗ್ರಾಮಗಳ ಪ್ರತಿನಿಧಿಗಳೊಂದಿಗೆ ವಿಶೇಷ ಸಂವಾದ ನಡೆಸಿದರು. ಗಡಿ ಗ್ರಾಮಗಳನ್ನು ದೇಶದ ಮೊದಲ ಹಳ್ಳಿ ಎಂದು ಪರಿಗಣಿಸುವುದು ಇದರ ಮುಖ್ಯ ಉದ್ದೇಶ ಆಗಿರುವಂಥದ್ದು. ನೋಡಿ, ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮನ್ನು 2023-24ರಲ್ಲಿ 4ರ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿತ್ತು. ಇದು ಮುಖ್ಯವಾಗಿ ಚೀನಾ ಗಡಿಯ ಉತ್ತರ ಗಡಿ ಪ್ರದೇಶಗಳ ಅಭಿವೃದ್ಧಿಗೆ ಸಂಬಂಧಿಸಿರುವಂಥದ್ದು. ಯಾವುದಕ್ಕೆ? ಚೀನಾ ಗಡಿಯುದ್ದಕ್ಕೂ ಇದು ಸಂಬಂಧಿಸಿರುವಂಥದ್ದು. ಅರುಣಾಚಲ ಪ್ರದೇಶ, ಸಿಕ್ಕಿಂ, ಲಡಾಖ್ ಮುಂತಾದ ರಾಜ್ಯಗಳನ್ನು ಇದು ಒಳಗೊಂಡಿರುವಂಥದ್ದು. ಇದು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆ ಆಗಿರುವಂಥದ್ದು. ಯಾವುದು? ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್. ಇದನ್ನು 2023-24ರಲ್ಲಿ ಬಜೆಟ್ನಲ್ಲಿ ಸೂಚಿಸಿತು. ನೋಡಿ, ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಯಾವ ಕ್ಷೇತ್ರವನ್ನು ಜಾಗತಿಕ ಪಾಲುದಾರ ಎಂದು ಬಣ್ಣಿಸಿದರು? ಯಾವುದಂದರೆ ರಕ್ಷಣಾ ಉತ್ಪಾದನೆಯನ್ನು ಜಾಗತಿಕ ಪಾಲುದಾರ ಎಂದು ಬಣ್ಣಿಸಿದ್ದಾರೆ. ಮಾಸಿಕ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ, ಭಾರತವು ಜಾಗತಿಕ ಮಟ್ಟದಲ್ಲಿ ವಿಶ್ವಾಸಾರ್ಹ ರಕ್ಷಣಾ ಪಾಲುದಾರವಾಗಿ ಬೆಳೆಯುತ್ತಿದೆ ಮತ್ತು ತನ್ನ ರಕ್ಷಣಾ ಸಾಮರ್ಥ್ಯವನ್ನು ಆತ್ಮನಿರ್ಭರತೆಯೊಂದಿಗೆ ನಿರಂತರವಾಗಿ ಬಲಪಡಿಸಿಕೊಳ್ಳುತ್ತಿದೆ ಎಂದು ಪ್ರತಿಪಾದಿಸಿದರು. ನೋಡಿ, ಮನ್ ಕಿ ಬಾತ್ ಕಾರ್ಯಕ್ರಮವು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಅಕ್ಟೋಬರ್ 2014ರಿಂದ ಪ್ರಾರಂಭವಾಗಿರುವಂಥದ್ದು. ಇದು ಪ್ರತಿ ತಿಂಗಳ ಕೊನೆಯ ಭಾನುವಾರದಂದು ಪ್ರಸಾರವಾಗುತ್ತದೆ. ಪ್ರಸಾರವಾಗುವಂಥದ್ದು ಯಾವುದು? ಮನ್ ಕಿ ಬಾತ್. ಭಾರತದ ಪ್ರಸ್ತುತ ರಕ್ಷಣಾ ಸಚಿವರು ಯಾರಾಗಿದ್ದಾರೆ ಅಂದರೆ ರಾಜನಾಥ್ ಸಿಂಗ್ ಆಗಿರುವಂಥದ್ದು. ಆತ್ಮನಿರ್ಭರ್ ಭಾರತ ಅಡಿಯಲ್ಲಿ ರಕ್ಷಣಾ ರಫ್ತು ಗಣನೀಯ ಏರಿಕೆ ಕಂಡಿರುವಂಥದ್ದು. ಯಾವುದು? ಆತ್ಮನಿರ್ಭರ್ ಭಾರತದ ಅಡಿಯಲ್ಲಿ ರಫ್ತು ಗಣನೀಯ ಏರಿಕೆಯನ್ನು ಕಂಡಿರುವಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್, ಸ್ಪರ್ಧಾತ್ಮಕ ಪರೀಕ್ಷೆಗಳ ಸೋರಿಕೆ ಪ್ರಕರಣಗಳ ವಿಚಾರಣೆಗಾಗಿ ಕೇಂದ್ರ ಸರ್ಕಾರ ಘೋಷಿಸಿದ ವಿಶೇಷ ಕ್ರಮವೇನು? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೋಡಿ, ತ್ವರಿತಗತಿಯ ನ್ಯಾಯಾಲಯಗಳ ಸ್ಥಾಪನೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣಗಳ ಹಿನ್ನೆಲೆಯಲ್ಲಿ ಯುವಕರ ಭವಿಷ್ಯ ಕಾಪಾಡಲು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಲು ಕೇಂದ್ರ ಸರ್ಕಾರವು ಜುಲೈ 2026ರಲ್ಲಿ ವಿಶೇಷ ತ್ವರಿತಗತಿಯ ನ್ಯಾಯಾಲಯಗಳನ್ನು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಸ್ಥಾಪಿಸುವುದಾಗಿ ಘೋಷಣೆ ಮಾಡಿಕೊಂಡಿರುವಂಥದ್ದು. ನೋಡಿ, ಕೇಂದ್ರವು ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆ 2024 ಜಾರಿಗೆ ತಂದಿದ್ದು. ಯಾವಾಗ? ಈ ಪರೀಕ್ಷಾ ಅಕ್ರಮ ತಡೆ ಕಾಯ್ದೆಯನ್ನು ಯಾವಾಗ ಅಂದರೆ 2024ರಲ್ಲಿ ಜಾರಿಗೆ ತಂದಿರುವಂಥದ್ದು. ಈ ಕಾಯ್ದೆಯಡಿ ತಪ್ಪಿತಸ್ಥರಿಗೆ 3 ರಿಂದ 10 ವರ್ಷಗಳ ಜೈಲು ಶಿಕ್ಷೆ ಇರುವಂಥದ್ದು. ದಂಡದ ಸ್ವರೂಪ ಬಂದ್ಬಿಟ್ಟು 1 ಕೋಟಿ ರು ದಂಡ ಇದೆ. ಯಾವುದು? ಈ ಕಾಯ್ದೆಯಡಿಯಲ್ಲಿ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಹಣಕಾಸು ಆಯೋಗ ಶಿಫಾರಸು ಮಾಡಿತ್ತು. ಯಾವುದು? ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಹಣಕಾಸು ಸಚಿವ. ವಿಶ್ವ ಜೂನಿಯರ್ ಸ್ಕ್ವಾಷ್ ಚಾಂಪಿಯನ್ಶಿಪ್ 2026ರಲ್ಲಿ ಭಾರತದ ಸಾಧನೆಯನ್ನು ಶ್ಲಾಘಿಸಿದವರು ಯಾರಾದರೆ ಶ್ರೀಯುತ ನರೇಂದ್ರ ಮೋದಿ. 2026ರ ವಿಶ್ವ ಜೂನಿಯರ್ ಸ್ಕ್ವಾಷ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯ ಯುವ ಆಟಗಾರರು ತೋರಿದ ಐತಿಹಾಸಿಕ ಪ್ರದರ್ಶನವನ್ನು ಪ್ರಧಾನಿ ನರೇಂದ್ರ ಮೋದಿಯವರು ವಿಶೇಷವಾಗಿ ಪ್ರಶಂಸಿಸಿದ್ದಾರೆ. ಈ ಗೆಲುವು ಭಾರತದ ಕ್ರೀಡಾ ಕ್ಷೇತ್ರದ ಭವಿಷ್ಯಕ್ಕೆ ಅತ್ಯಂತ ಸ್ಫೂರ್ತಿದಾಯಕವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ನೋಡಿ, ಸ್ಕ್ವಾಷ್ ಆಟವನ್ನು 4 ಗೋಡೆಗಳ ಅಂಗಣದಲ್ಲಿ ಆಡಲಾಗುತ್ತದೆ. ವರ್ಲ್ಡ್ ಸ್ಕ್ವಾಷ್ ಫೆಡರೇಷನ್ ಕೇಂದ್ರ ಕಚೇರಿ ಇರುವುದು ಇಂಗ್ಲೆಂಡ್ನಲ್ಲಿ. 2028ರ ಲಾಸ್ ಏಂಜಲಸ್ ಒಲಿಂಪಿಕ್ಸ್ನಲ್ಲಿ ಸ್ಕ್ವಾಷ್ ಹೊಸದಾಗಿ ಸೇರ್ಪಡೆ ಆಗುತ್ತದೆ. ಸೌರವ್ ಘೋಸಾಲ್ ಮತ್ತು ದೀಪಿಕಾ ಪಳ್ಳಿಕ್ಕರ್ ಪ್ರಸಿದ್ಧ ಸ್ಕ್ವಾಷ್ ಆಟಗಾರರಾಗಿದ್ದಾರೆ. ನೋಡಿ, ಯಾರು? ಸೌರವ್ ಘೋಸಾಲ್ ಮತ್ತು ದೀಪಿಕಾ ಪಳ್ಳಿಕ್ಕರ್. ಜಪಾನ್ ಓಪನ್ 2026ರ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಮಹಿಳಾ ಸಿಂಗಲ್ ಪ್ರಶಸ್ತಿ ಗೆದ್ದ ಭಾರತೀಯ ಆಟಗಾರ್ತಿ ಯಾರಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಪಿ.ವಿ. ಸಿಂಧು. ಭಾರತದ ಸ್ಟಾರ್ ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿ.ವಿ. ಸಿಂಧು ಅವರು ಜಪಾನ್ ಓಪನ್ 2026ರ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಪ್ರಧಾನಿ ಮೋದಿಯವರು ಈ ಸಾಧನೆಯನ್ನು ಶ್ಲಾಘಿಸಿ ಅಭಿನಂದನೆ ಸಲ್ಲಿಸಿರುವಂಥದ್ದು. ನೆಕ್ಸ್ಟ್ ಕ್ವಶನ್ ಈಸ್, ನೋಡಿ, ಪಿ.ವಿ. ಸಿಂಧು ಒಲಿಂಪಿಕ್ಸ್ನಲ್ಲಿ 2 ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆಯಾಗಿದ್ದಾಳೆ. ಜಪಾನ್ ಓಪನ್ ಒಂದು BWF ವರ್ಲ್ಡ್ ಟೂರ್ ಸೂಪರ್ 750 ಟೂರ್ನಿಯಾಗಿದೆ. BWF ಬ್ಯಾಡ್ಮಿಂಟನ್ ಫೆಡರೇಷನ್ ಕೇಂದ್ರ ಕಚೇರಿ ಇರುವುದು ಇಲ್ಲಾಂದರೆ ಮಲೇಷ್ಯಾ ದೇಶದಲ್ಲಿ. ನೋಡಿ, ಪಿ.ವಿ. ಸಿಂಧು 2019ರಲ್ಲಿ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರು. ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಕ್ವಶನ್ ಈಸ್, ಮುಂದಿನ 2026ರ ಕಾಮನ್ವೆಲ್ತ್ ಗೇಮ್ಸ್ ಕ್ರೀಡಾಕೂಟವು ಯಾವ ನಗರದಲ್ಲಿ ನಡೆಯಲಿದೆ? ಯಾವುದಂದರೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಗ್ಲಾಸ್ಗೋ, ಸ್ಕಾಟ್ಲೆಂಡ್. ಇಲ್ಲಿ ಗ್ಲಾಸ್ಗೋ
ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯುತ್ತೆ. ಯಾವುದು? ಕಾಮನ್ವೆಲ್ತ್ ಗೇಮ್ಸ್. 2026ರ ಕಾಮನ್ವೆಲ್ತ್ ಕ್ರೀಡಾಕೂಟವು ಸ್ಕಾಟ್ಲೆಂಡ್ನ ಗ್ಲಾಸ್ಗೋ ನಗರದಲ್ಲಿ ನಡೆಯಲಿದೆ. ಪ್ರಧಾನಮಂತ್ರಿಯವರು ಗ್ಲಾಸ್ಗೋ ಕ್ರೀಡಾಂಗಣದಲ್ಲಿ ಭಾಗವಹಿಸಲಿರುವ ಭಾರತೀಯ ಕ್ರೀಡಾ ತಂಡಕ್ಕೆ ಮುಂಚಿತವಾಗಿ ತಮ್ಮ ಶುಭಾಶಯಗಳನ್ನು ತಿಳಿಸಿರುತ್ತಾರೆ. ನೋಡಿ, ಮೊದಲ ಕಾಮನ್ವೆಲ್ತ್ ಗೇಮ್ ನಡೆದಿದ್ದು 1930ರಲ್ಲಿ. ಅದು ನಡೆದಿದ್ದು ಕೆನಡಾ ದೇಶದಲ್ಲಿ. 2010ರಲ್ಲಿ ಭಾರತದ ನವದೆಹಲಿಯಲ್ಲಿ ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಯಾವುದನ್ನ? ಈ ಗೇಮ್ನ. ಗ್ಲಾಸ್ಗೋ ನಗರವು 2014ರಲ್ಲೂ ಕಾಮನ್ವೆಲ್ತ್ ಆಯೋಜಿಸಿತ್ತು. ಯಾವುದು? 2014ರಲ್ಲಿ ಕೂಡ ಗ್ಲಾಸ್ಗೋ ನಗರ ಈ ಕಾಮನ್ವೆಲ್ತ್ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿತ್ತು. ಇವಾಗಲೂ ಮಾಡ್ತಿದೆ 2026ರಲ್ಲಿ. ಆಸ್ಟ್ರೇಲಿಯಾದ ವಿಕ್ಟೋರಿಯಾ ರಾಜ್ಯವು ಆರ್ಥಿಕ ಕಾರಣದಿಂದ ಹಿಂದೆ ಸರಿದಿರುವಂಥದ್ದು. ವಿಕ್ಟೋರಿಯಾ ನಗರದಲ್ಲಿ ಆಯೋಜನೆ ಮಾಡಬೇಕಿತ್ತು, ಬಟ್ ಆರ್ಥಿಕ ಕಾರಣದಿಂದ ಅದು ಹಿಂಸರಿದಿದೆ. 37ನೇ ಜೀವಶಾಸ್ತ್ರ ಮತ್ತು 56ನೇ ಭೌತಶಾಸ್ತ್ರ ಒಲಿಂಪಿಯಾಡ್ನಲ್ಲಿ ಚಿನ್ನದ ಪದಕ ಗೆದ್ದ ದೇಶ ಯಾವುದಂದರೆ ಅದು ಭಾರತ. 37ನೇ ಜೀವಶಾಸ್ತ್ರ ಮತ್ತು 56ನೇ ಭೌತಶಾಸ್ತ್ರ ಒಲಿಂಪಿಯಾಡ್ನಲ್ಲಿ. ಅಂತಾರಾಷ್ಟ್ರೀಯ ಜೀವಶಾಸ್ತ್ರ ಮತ್ತು ಭೌತಶಾಸ್ತ್ರ ಒಲಿಂಪಿಯಾಡ್ 2026ರಲ್ಲಿ ಭಾರತೀಯ ವಿದ್ಯಾರ್ಥಿಗಳ ತಂಡ ಅತ್ಯುತ್ತಮ ಸಾಧನೆ ತೋರಿ ಚಿನ್ನದ ಪದಕಗಳನ್ನು ಗೆದ್ದಿದೆ. ಪ್ರಧಾನಿ ಮೋದಿಯವರು ವಿದ್ಯಾರ್ಥಿಗಳ ಈ ವೈಜ್ಞಾನಿಕ ಪ್ರತಿಭೆಗಳನ್ನು ಶ್ಲಾಘಿಸಿದ್ದಾರೆ. ನೋಡಿ, ಇವು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನಡೆಯುವ ಜಾಗತಿಕ ಸ್ಪರ್ಧೆಗಳು. ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನಡೆಯುವ ಜಾಗತಿಕ ಸ್ಪರ್ಧೆಗಳಾಗಿವೆ. ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಯುವ ಪ್ರತಿಭೆಗಳನ್ನು ಗುರುತಿಸುವ ಗುರಿ ಇದಾಗಿರ್ತಕ್ಕಂಥದ್ದು. ಯಾವುದು? ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಯುವ ಪ್ರತಿಭೆಗಳನ್ನು ಗುರುತಿಸುವುದು ಇದರ ಮುಖ್ಯ ಉದ್ದೇಶ. ಭಾರತದಲ್ಲಿ HBCSC ಸಂಸ್ಥೆಯು ವಿದ್ಯಾರ್ಥಿಗಳಿಗೆ ತರಬೇತಿ ನೀಡುತ್ತದೆ. ಯಾವುರಿಗೆ? ವಿದ್ಯಾರ್ಥಿಗಳಿಗೆ. ಈ ಗೆಲುವು ಭಾರತದ ಉನ್ನತ ಶಿಕ್ಷಣ ಗುಣಮಟ್ಟವನ್ನು ಬಿಂಬಿಸುವಂಥದ್ದು. ನೋಡಿ, ನೆಕ್ಸ್ಟ್ ಕ್ವಶನ್ ಈಸ್, ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಜುಲೈ 25ರಂದು ಆಚರಿಸಲಾದ ಆಷಾಢ ಏಕಾದಶಿಯ ಪ್ರಮುಖ ದೇವರು ಯಾರು? ಆಷಾಢ ಏಕಾದಶಿಯ ಪ್ರಮುಖ ದೇವರು ಯಾರಂದರೆ ಪಾಂಡುರಂಗ ವಿಠಲ. ಇದನ್ನು ಇನ್ನೊಂದು ಹೆಸರು ವಿಠೋಬಾ ಅಂತಲೂ ಕರೀತಾರೆ. ಆಷಾಢ ಏಕಾದಶಿಯಂದು ವಾರ್ಕರಿ ಸಂಪ್ರದಾಯದ ಲಕ್ಷಾಂತರ ಭಕ್ತರು ಮಹಾರಾಷ್ಟ್ರದ ಪಂಢರಾಪುರದಲ್ಲಿರುವ ಪಾಂಡುರಂಗ ವಿಠಲನ ದರ್ಶನಕ್ಕಾಗಿ ಪಾದಯಾತ್ರೆ ಮೂಲಕ ಆಗಮಿಸುತ್ತಾರೆ. ಪ್ರಧಾನಿಯವರು ದೇಶದ ಜನತೆಗೆ ಈ ಪವಿತ್ರ ದಿನದ ಶುಭಾಶಯಗಳನ್ನು ಕೋರಿರುವಂಥದ್ದು. ನೋಡಿ, ಪಂಢರಾಪುರವು ಭೀಮಾ ನದಿಯ ಚಂದ್ರಭಾಗ ದಡದಲ್ಲಿದೆ. ಎಲ್ಲಿ? ಭೀಮಾ ನದಿಯ ಚಂದ್ರಭಾಗ ದಡದಲ್ಲಿ ಇರುವಂಥದ್ದು. ವಾರ್ಕರಿ ಭಕ್ತಿ ಚಳವಳಿಯನ್ನು ಸಂತ ಜ್ಞಾನೇಶ್ವರ ತುಕಾರಾಮ್ ಜನಪ್ರಿಯಗೊಳಿಸಿದರು. ಯಾರೋ? ವಾರ್ಕರಿ ಭಕ್ತಿ ಚಳವಳಿಯನ್ನು ಸಂತ ಜ್ಞಾನೇಶ್ವರ ತುಕಾರಾಮ್ ಅವರು ಜನಪ್ರಿಯಗೊಳಿಸಿರುವಂಥದ್ದು. ಆಷಾಢಿ ಏಕಾದಶಿಯನ್ನು ದೇವಶಯನಿ ಏಕಾದಶಿ ಎಂದು ಸಹ ಕರೆಯಲಾಗುತ್ತದೆ. ಯಾವುದು? ದೇವಶಯನಿ ಏಕಾದಶಿ. ಈ ದಿನದಿಂದ ಹಿಂದೂ ಸಂಪ್ರದಾಯದಲ್ಲಿ ಚಾತುರ್ಮಾಸ ವ್ರತ ಆರಂಭವಾಗುವಂಥದ್ದು. ಯಾವುದು? ಚಾತುರ್ಮಾಸ ವ್ರತ. ನೆಕ್ಸ್ಟ್ ಕ್ವಶನ್ ಈಸ್, ಜುಲೈ 23ರಂದು ಜನ್ಮದಿನ ಆಚರಿಸಿಕೊಳ್ಳುವ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರು ಯಾರು ಅಂದರೆ ಬಾಲಗಂಗಾಧರನಾಥ್ ತಿಲಕ್ ಮತ್ತು ಚಂದ್ರಶೇಖರ್ ಆಜಾದ್. ಆಲ್ರೆಡಿ ಇದನ್ನು ಹೇಳಿದ್ದೀನಿ. ಜುಲೈ 23ರಂದು ಭಾರತದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾದ ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕ್ ಮತ್ತು ಕ್ರಾಂತಿಕಾರಿ ನಾಯಕ ಚಂದ್ರಶೇಖರ್ ಆಜಾದ್ ಅವರು ಜನ್ಮದಿನವನ್ನು ಆಚರಿಸಲಾಗುತ್ತದೆ. ಇತ್ತೀಚೆಗೆ ಪ್ರಧಾನಿಯವರು ಈ ಇಬ್ಬರು ನಾಯಕರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿರುವಂಥದ್ದು. ನೋಡಿ, ತಿಲಕ್ ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಎಂಬ ಘೋಷಣೆಯನ್ನು ಕೂಗಿದರು. ತಿಲಕ್ ರವರು ಮರಾಠ ಮತ್ತು ಕೇಸರಿ ಪತ್ರಿಕೆಗಳನ್ನು ಆರಂಭಿಸಿದವರಾಗಿರ್ತಾರೆ. ಆಜಾದ್ ಅವರು HSRA ಕ್ರಾಂತಿಕಾರಿ ನಾಯಕರಾಗಿದ್ದರು. ಹಿಂದೂಸ್ತಾನ್. ನೋಡಿ, ಆಜಾದ್ ಅವರು ಅಲಹಾಬಾದ್ನ ಆಲ್ಫ್ರೆಡ್ ಪಾರ್ಕ್ನಲ್ಲಿ ಹುತಾತ್ಮರಾದರಲ್ಲಿ ಅಲಹಾಬಾದ್ನ ಆಲ್ಫ್ರೆಡ್ ಪಾರ್ಕ್ ಇಂಪಾರ್ಟೆಂಟ್. ನೋಡಿ, ನೆಕ್ಸ್ಟ್ ಕ್ವಶನ್, ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ 14,700 ಕೋಟಿ ಮೌಲ್ಯದ ಯೋಜನೆಗಳಿಗೆ ಶಿಲಾನ್ಯಾಸ ನೆರವೇರಿಸಿದ ರಾಜ್ಯ ಯಾವುದು ಅಂದರೆ ಅದು ಹರಿಯಾಣ ಟು ಜಿಂದ್. ಜುಲೈ ಮಧ್ಯಭಾಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹರಿಯಾಣದ ಜಿಂದ್ ಪ್ರದೇಶದಲ್ಲಿ ಸುಮಾರು 14,700 ಕೋಟಿ ಮೌಲ್ಯದ ಆರೋಗ್ಯ, ಶಿಕ್ಷಣ ಮತ್ತು ರಸ್ತೆ ಮೂಲಸೌಕರ್ಯಗಳಿಗೆ ಸಂಬಂಧಿಸಿದಂತೆ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ನೆರವೇರಿಸಿದರು. ಎಲ್ಲಿ? ಹರಿಯಾಣದ ಜಿಂದ್ ಪ್ರದೇಶದಲ್ಲಿ. ನೋಡಿ, ಇದು ಜಿಂದ್ ತುಂಬ ಸುದ್ದಿಯಲ್ಲಿದೆ. ಹರಿಯಾಣವು ಭಾರತದಲ್ಲಿ ಕ್ರೀಡೆ ಮತ್ತು ಕೃಷಿಗೆ ಪ್ರಮುಖ ಕೊಡುಗೆ ನೀಡಿದೆ. ಯಾವುದು? ಕ್ರೀಡೆ ಮತ್ತು ಕೃಷಿಗೆ ಪ್ರಮುಖ ಕೊಡುಗೆಯನ್ನು ನೀಡುತ್ತೆ. ಯಾವುದು? ಜಿಂದ್ ಪ್ರದೇಶ, ಹರಿಯಾಣ ರಾಜ್ಯ. ಭಾರತದಲ್ಲಿ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಯಾವುದು ಅಂದರೆ ಅದು ಹರಿಯಾಣ. ಇತಿಹಾಸ ಪ್ರಸಿದ್ಧ ಪಾಣಿಪತ್ ಕದನಗಳು ನಡೆದಿದ್ದು ಎಲ್ಲಿ? ಇಲ್ಲೇ ಹರಿಯಾಣ ರಾಜ್ಯದಲ್ಲಿ. ಗುರುಗ್ರಾಮದಲ್ಲಿ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಕಚೇರಿ ಇರುವಂಥದ್ದು ಹರಿಯಾಣದ ಗುರುಗ್ರಾಮದಲ್ಲಿ. ನೆಕ್ಸ್ಟ್ ಕ್ವಶನ್ ಈಸ್,
2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಗೆ ಜುಲೈ 2026ರಲ್ಲಿ ಪ್ರಗತಿ ಪರಿಶೀಲನೆ ಸಭೆ ನಡೆಸಿದವರು ಯಾರು? ಯಾರಂದರೆ ನರೇಂದ್ರ ಮೋದಿ. ವಿಕಸಿತ್ ಭಾರತ್ ಗುರಿಗಳತ್ತ ಸಾಗುತ್ತಿರುವ ಗ್ರಾಮೀಣಾಭಿವೃದ್ಧಿ, ಕೃಷಿ ಮತ್ತು ಸಂಬಂಧಿತ ವಲಯಗಳ ಉನ್ನತ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಜುಲೈ 22, 2026ರಂದು ನವದೆಹಲಿಯಲ್ಲಿ ನಡೆಸಿ ಮಾರ್ಗದರ್ಶನ ನೀಡಿದರು. ನೋಡಿ, ವಿಕಸಿತ ಭಾರತ 2047ರ ಗುರಿಯು 100 ವರ್ಷಗಳ ಸಂಕಲ್ಪವಾಗಿರುವಂಥದ್ದು. ಪ್ರಸ್ತುತ ಭಾರತದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್. ಯಾರು? ಶಿವರಾಜ್ ಸಿಂಗ್ ಚೌಹಾಣ್. ನಬಾರ್ಡ್ ಗ್ರಾಮೀಣ ಅಭಿವೃದ್ಧಿಯ ಉನ್ನತ ಬ್ಯಾಂಕ್ ಆಗಿರುವಂಥದ್ದು. ಯಾವುದು? ಗ್ರಾಮೀಣ ಅಭಿವೃದ್ಧಿಯ. PM ಕಿಸಾನ್ ಅಡಿ ರೈತರಿಗೆ ವಾರ್ಷಿಕ 6,000 ನೆರವು ನೀಡುತ್ತಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.